ಮೊದಲ ಸಂಪಾದಕರು, ಮಹಿಳಾ ಸಂಪಾದಕರು ತುಂಬ ಜನರಿಗೆ ಸ್ಫೂರ್ತಿ ಆಗುತ್ತೆ ಅನಿಸುತ್ತೆ. ಎಲ್ಲ ಹೇಳ್ತಾರೆ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ. ಅಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ. ಆದರೆ ನಾನು ತುಂಬ ದಿನದಿಂದ ಈ ಥರದೊಂದು ಆಪರ್ಚುನಿಟಿ ಕಾಯ್ತಿದ್ದೆ. ಅಂದರೆ ಒಂದೇ ಥರ ಕೆಲಸ, ನಾನೊಂದು ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಿದ್ದೆ. ನಾನು ಇದರಿಂದ ಆಚೆ ಬರಬೇಕು ಅಂತ ನಾನು ತುಂಬ ಅನ್ಕೋತಾ ಇದ್ದೆ. ಸಾಕು, ಈ ಕಂಫರ್ಟ್ ಝೋನ್ ಸಾಕು ನನಗೆ. ಯಾಕಂದರೆ ನನಗೆ ಅದನ್ನು ನೀರು ಕುಡಿದಷ್ಟು ಸಲೀಸು ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿತ್ತು ನನಗೆ ಇವಾಗ ಕೆಲಸ. ನಾನು ಕೆಲಸ ಮಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಕೆಲಸ ಮಾಡಬೇಕು, ಕೆಲಸ. ನನಗೇನು ಕೊಟ್ಟಿದ್ದಾರೆ ಜವಾಬ್ದಾರಿನ, ಅದನ್ನ ನಾನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಬೇಕು. ನನಗೇನೋ ಒಂದು ಜವಾಬ್ದಾರಿ ಕೊಟ್ಟರೆ ನಾನು 100% ಮಾಡಬೇಕು. ನಿಮ್ಮ ಕಂಪ್ನಿ ಬಗ್ಗೆ ನೀನು ಎಮೋಷನಲ್ಲ, ನಿನ್ನ ಸಂಸ್ಥೆ ಬಗ್ಗೆನಾ ಅಂತಂದರೆ ಇಲ್ಲ. ಐ ಆಮ್ ವೆರಿ ಎಮೋಷನಲ್ ಟು ಅಟ್ಯಾಚ್ ಟು ಮೈ ಪ್ರೊಫೆಷನ್. ನಾನು ಎಷ್ಟು ಅಂದರೆ ನಾನು ಗಮನಿಸ್ಕೊತಾನೆ ಇರಲಿಲ್ಲ. ನಾನು ಚೆಂದ ಡ್ರೆಸ್ ಹಾಕೋಬೇಕು, ಅವೆಲ್ಲ ಏನೂ ಇಲ್ಲ. ಬರೀ ಕೆಲಸ, ಆಫೀಸ್ಗೆ ಓಡೋಗು ಕೆಲಸ. ಎಷ್ಟೋ ಜನ ಹೀಗೆ ಬಂದುಬಿಡ್ತೀರಾ ನೀವು ಅನ್ನೋರು. ನಾನು ಒಂದು ದಿನವೂ ನಾನು ಬೇಗ ಹೋಗ್ತೀನಿ, ನನಗೆ ಬೆಂಗಳೂರು ಹೊಸದು, ನನಗೆ ಭಯ ಆಗುತ್ತೆ ಅಂತ ಹೇಳಿದ್ದೇ ಇಲ್ಲ. ಗಿಲ್ಟ್ ಇಟ್ಕೋಬಾರ್ದು ಅಂತ ನಾನು ಹೇಳೋದು. ನೀವು ಗಿಲ್ಟ್ ಇಟ್ಕೊಂಡ್ಬಿಟ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲ. ಅದು ನಿಮ್ಮನ್ನು ಹಿಂದೆ ಎಳೆಯುತ್ತೆ. ನೀವು ಯಾವತ್ತೂ ಹಿಂದೆ ತಿರುಗಿ ನೋಡಬೇಡಿ ಅಂತ ನಾನು ಹೇಳೋದು. ಮುಗಿದ್ದು ಎಲ್ಲ ಕಳ್ಕೊಂಡಿದ್ದೀರಲ್ವ, ಮತ್ತೆ ಯಾಕೆ ತಿರುಗಿ ನೋಡ್ತೀರಾ? ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ತುಂಬ ಪಾಸಿಟಿವ್ ನಾನು. ನೀವು ಪ್ರತಿ ಕ್ಷಣ ಪ್ರೂವ್ ಮಾಡ್ಕೋಬೇಕು. ಈಗ ನನಗೆ ಎಡಿಟರ್ ಆಗಿದ್ದೀನ, ನಾನು ಪ್ರೂವ್ ಮಾಡ್ಕೋಬೇಕು. ಇಲ್ಲಿ ಯಾವುದು ನಾನು ಹಿಂದೆ ಮಾಡಿದ್ದು ಯಾವುದೂ ಲೆಕ್ಕಕ್ಕಿಲ್ಲ, ಇದು ಹೊಸ ಲೆಕ್ಕ.